ಗಣಪತಿ ಪೂಜೆ ಮಾಡುವಾಗ ಈ ಒಂದು ತಪ್ಪನ್ನು ಮಾತ್ರ ಮಾಡಬೇಡಿ. ಸಂಕಷ್ಟಹರ ಚತುರ್ಥಿಯಂದು ಅಪ್ಪಿತಪ್ಪಿಯೂ ಈ ಎಲೆಯನ್ನು ಬಳಸಿದರೆ ಪೂಜೆಯ ಫಲ ಸಿಗಲ್ಲ. ಪೂಜೆಯ ಸರಿಯಾದ ವಿಧಾನ ಯಾವುದು? ಸಂಕಷ್ಟಹರ ಚತುರ್ಥಿ ವ್ರತ ವಿಧಾನ ಮತ್ತು ಮಹತ್ವ. ಈ ತಿಂಗಳು ಮಾರ್ಚ್ 6ನೇ ತಾರೀಖಿನ ಶುಕ್ರವಾರದಂದು ಸಂಕಷ್ಟಹರ ಚತುರ್ಥಿ ಬಂದಿದೆ. ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿಯಂದು ಸಂಕಷ್ಟಹರ ಚತುರ್ಥಿ ಬರುತ್ತದೆ. ಈ ಚತುರ್ಥಿಯ ದಿನದಂದು ವಿನಾಯಕನನ್ನು ಪೂಜಿಸಿದರೆ ಸಾಕು, ನಿಮ್ಮ ಜೀವನದಲ್ಲಿ ಎದುರಾಗುವ ಅಡೆತಡೆಗಳು ಮತ್ತು ಕಷ್ಟಗಳೆಲ್ಲವೂ ತಕ್ಷಣವೇ ದೂರವಾಗಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ. ಅಷ್ಟೊಂದು ಶಕ್ತಿ ಈ ಸಂಕಷ್ಟಹರ ಚತುರ್ಥಿ ವ್ರತಕ್ಕೆ ಇರುತ್ತದೆ. ಬಹಳ ಸುಲಭವಾಗಿ ಮಾಡಿಕೊಳ್ಳಬಹುದಾದ ಈ ವ್ರತವನ್ನು ಒಂದು ಬಾರಿ ಆಚರಿಸಿ ನೋಡಿ, ಖಂಡಿತವಾಗಿಯೂ ಒಳ್ಳೆಯ ಬದಲಾವಣೆಯನ್ನು ಕಾಣುತ್ತೀರಿ. ಸಂಕಷ್ಟಹರ ಚತುರ್ಥಿ ಪೂಜೆಯ ನಿಯಮಗಳು ಮತ್ತು ಪಾಲಿಸಬೇಕಾದ ವಿಧಿವಿಧಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ಗಣಗಣಪತಿಯೇ ನಮಃ ಎಂದು ಕಾಮೆಂಟ್ ಮಾಡಿ. ಈ ತಿಂಗಳು ಮಾರ್ಚ್ 6ನೇ ತಾರೀಖಿನ ಶುಕ್ರವಾರದಂದು ಸಂಕಷ್ಟಹರ ಚತುರ್ಥಿ ಬಂದಿದೆ. ಈ ದಿನದಂದು ಯಾರು ವಿನಾಯಕನನ್ನು ಪೂಜಿಸುತ್ತಾರೋ ಅಂತವರಿಗೆ ಆಯುರಾರೋಗ್ಯ ಮತ್ತು ಅಷ್ಟೈಶ್ವರ್ಯಗಳನ್ನು ಸುಲಭವಾಗಿ ಪ್ರಸಾದಿಸುತ್ತೇನೆ ಎಂದು ಸ್ವತಃ ವಿನಾಯಕನೇ ವರ ನೀಡಿದ್ದಾನಂತೆ. ಆದ್ದರಿಂದ ಈ ಚತುರ್ಥಿಯ ದಿನದಂದು ಪ್ರತಿಯೊಬ್ಬರೂ ಮುಂಜಾನೆಯೇ ಎದ್ದು ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಳ್ಳಿ. ಬೆಳಗ್ಗೆ 9 ಗಂಟೆಯೊಳಗೆ ಮನೆಯಲ್ಲಿ ದೀಪಾರಾಧನೆ ಪೂರ್ಣಗೊಳಿಸಿ. ಪೂಜೆ ಮಾಡುವ ಮಹಿಳೆಯರು ಇಡೀ ಮನೆಯನ್ನು ಶುಚಿಗೊಳಿಸಿ, ತಲೆಸ್ನಾನ ಮಾಡಿ, ಮನೆಯ ಹೊಸ್ತಿಲಿಗೆ ಹಳದಿ ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟು ಮನೆಯಲ್ಲಿ ದೀಪಾರಾಧನೆ ಮಾಡಿ. ಪೂಜೆ ಮಾಡುವ ಮಹಿಳೆಯರು ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿ, ಕಾಲುಗಳಿಗೆ ಹಳದಿ ಹಚ್ಚಿಕೊಂಡು, ಹಣೆಬೊಟ್ಟು ಇಟ್ಟುಕೊಂಡು, ಕೊರಳಲ್ಲಿ ಕರಿಮಣಿ ಧರಿಸಿ ಈ ವ್ರತವನ್ನು ಮಾಡಬೇಕು. ಈ ಸಂಕಷ್ಟಹರ ಚತುರ್ಥಿ ವ್ರತಕ್ಕಾಗಿ ಮೊದಲೇ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ಇಟ್ಟುಕೊಳ್ಳಿ. ಕೆಂಪು ದಾಸವಾಳದ ಹೂವುಗಳು ಅಥವಾ ಕೆಂಪು ಗುಲಾಬಿ ಹೂವುಗಳು, ಗರಿಕೆ ಹುಲ್ಲು, ಅಕ್ಷತೆ, ತೆಂಗಿನಕಾಯಿ, ಬಾಳೆಹಣ್ಣು ಅಥವಾ ದಾಳಿಂಬೆ ಹಣ್ಣುಗಳು, 2 ಒಣ ಖರ್ಜೂರ, 2 ಅಡಿಕೆ, ವೀಳ್ಯದೆಲೆ, ಮುಡಿಪು ಕಟ್ಟಲು 1 ಕೆಂಪು ಕಾಟನ್ ಬಟ್ಟೆ, ವಿನಾಯಕನ ಫೋಟೋ ಅಥವಾ ವಿನಾಯಕನ ವಿಗ್ರಹ. ಈ ಪೂಜಾ ಸಾಮಗ್ರಿಗಳನ್ನೆಲ್ಲ ಮೊದಲೇ ಸಿದ್ಧಪಡಿಸಿ ಇಟ್ಟುಕೊಳ್ಳಿ. ಪೂಜಾ ಗದಿಯಲ್ಲಿ ವಿನಾಯಕನ ಫೋಟೋ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಿ, ಗಂಧ ಹಚ್ಚಿ ಕುಂಕುಮದ ಬೊಟ್ಟು ಇಡಿ. ಕೆಂಪು ದಾಸವಾಳದ ಹೂವು ಮತ್ತು ಗರಿಕೆ ಎಂದರೆ ಗಣಪತಿಗೆ ಅತ್ಯಂತ ಪ್ರಿಯವಾದವು. ಆದ್ದರಿಂದ ಕೆಂಪು ದಾಸವಾಳದ ಹೂವುಗಳಿಂದ ಗಣಪತಿಯನ್ನು ಸುಂದರವಾಗಿ ಅಲಂಕರಿಸಿಕೊಳ್ಳಿ. ದಾಸವಾಳದ ಹೂವುಗಳು ಲಭ್ಯವಿಲ್ಲದಿದ್ದರೆ ಗುಲಾಬಿ ಹೂವುಗಳಿಂದ ಗಣಪತಿಯನ್ನು ಪೂಜಿಸಬಹುದು. ಹಾಗೆಯೇ ಗಣಪತಿಯ ಫೋಟೋಗೆ ಗರಿಕೆ ಮಾಲೆ ಹಾಕಿ. ಗರಿಕೆ ಮಾಲೆ ಹಾಕಲು ಸಾಧ್ಯವಾಗದವರು 21 ಗರಿಕೆ ಹುಲ್ಲುಗಳನ್ನು ತಂದು ವಿನಾಯಕನ ಫೋಟೋದ ಮುಂದೆ ಇಡಿ. ಈ ರೀತಿಯಾಗಿ ಗಣಪತಿಯನ್ನು ಸುಂದರವಾಗಿ ಅಲಂಕರಿಸಿ ಹಸುವಿನ ತುಪ್ಪದಿಂದ ಅಥವಾ ಕೊಬ್ಬರಿ ಎಣ್ಣೆಯಿಂದ ದೀಪಾರಾಧನೆ ಮಾಡಿ ಗಣಪತಿಯ ಫೋಟೋದ ಮುಂದೆ 2 ದೀಪಗಳನ್ನು ಹಚ್ಚಬೇಕು. ಈ ರೀತಿಯಾಗಿ ಗಣಪತಿಯನ್ನು ಪೂಜಿಸುತ್ತಾ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿ. ಈ ದಿನ ಈ ಮಂತ್ರವನ್ನು ಪಠಿಸಿದರೆ ನಿಮ್ಮ ಪೂಜೆಗೆ ದುಪ್ಪಟ್ಟು ಪುಣ್ಯ ಫಲ ಸಿಗುತ್ತದೆ. ಇನ್ನು ಗಣಪತಿಯ ಪೂಜೆಯಲ್ಲಿ ನೈವೇದ್ಯವಾಗಿ ದಾಳಿಂಬೆ ಹಣ್ಣು ಅಥವಾ ಬಾಳೆಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಿ. ಈ ಪೂಜೆಯಲ್ಲಿ ಅತಿ ಮುಖ್ಯವಾದದ್ದು ಗಣಪತಿಗೆ ಮುಡಿಪು ಕಟ್ಟುವುದು. ಮುಡಿಪು ಹೇಗೆ ಕಟ್ಟಬೇಕೆಂದರೆ, 1 ಬಿಳಿ ಕಾಟನ್ ಬಟ್ಟೆಯನ್ನು ಅಥವಾ ಕೆಂಪು ಬಣ್ಣದ ಕಾಟನ್ ಬಟ್ಟೆಯನ್ನು ತೆಗೆದುಕೊಳ್ಳಿ. ಈ ಬಟ್ಟೆಯನ್ನು ಗಣಪತಿಯ ಮುಂದೆ ಹರಡಿ, ಬಟ್ಟೆಯ 4 ಮೂಲೆಗಳಿಗೆ ಹಳದಿ ಹಚ್ಚಿ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳನ್ನು ಮನಸಾರೆ ಗಣಪತಿಗೆ ಹೇಳಿಕೊಳ್ಳುತ್ತಾ 3 ಹಿಡಿ ಅಕ್ಕಿಯನ್ನು ಆ ಬಟ್ಟೆಯಲ್ಲಿ ಹಾಕಿ. ಆನಂತರ 2 ಒಣ ಖರ್ಜೂರ, 2 ಅಡಿಕೆ, 11 ರೂಪಾಯಿ ನಾಣ್ಯಗಳನ್ನು ದಕ್ಷಿಣೆಯಾಗಿ ಇಟ್ಟು ನಿಮ್ಮ ಮನಸ್ಸಿನ ಕೋರಿಕೆಗಳನ್ನು ಮತ್ತೊಮ್ಮೆ ನೆನೆಸಿಕೊಂಡು 3 ಗಂಟುಗಳನ್ನು ಹಾಕಿ ಮುಡಿಪು ಕಟ್ಟಿಕೊಳ್ಳಿ. ಈ ಮುಡಿಪನ್ನು ಗಣಪತಿಯ ಮುಂದೆ ಇಟ್ಟು ಧೂಪ ತೋರಿಸಿ 1 ತೆಂಗಿನಕಾಯಿಯನ್ನು ಒಡೆಯಿರಿ. ಕೊನೆಯದಾಗಿ ಗಣಪತಿಗೆ ಆರತಿ ಬೆಳಗಿ ಸಂಕಷ್ಟಹರ ಚತುರ್ಥಿ ವ್ರತ ಕಥೆಯನ್ನು ಓದಿ 3 ಪ್ರದಕ್ಷಿಣೆಗಳನ್ನು ಮಾಡಿ ನಿಮ್ಮ ಪೂಜೆಯನ್ನು ಮುಗಿಸಿಕೊಳ್ಳಿ. ಈ ರೀತಿಯಾಗಿ ಮುಂಜಾನೆ ಮನೆಯಲ್ಲಿ ದೀಪಾರಾಧನೆ ಮಾಡಿ ನಿಮ್ಮ ಹತ್ತಿರವಿರುವ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿ ಆಲಯದಲ್ಲಿ ಪ್ರದಕ್ಷಿಣೆಗಳನ್ನು ಮಾಡಿ. ಗಣಪತಿ ದೇವಸ್ಥಾನ ಲಭ್ಯವಿಲ್ಲದವರು ಮನೆಯಲ್ಲಿಯೇ ಪ್ರದಕ್ಷಿಣೆಗಳನ್ನು ಮಾಡಿದರೂ ಸಾಕು.
ಈ ವ್ರತ ಮಾಡುವ ಮಹಿಳೆಯರು ಬೆಳಗ್ಗೆಯಿಂದ ಉಪವಾಸ ಇರಬೇಕು. ಕಠಿಣ ಉಪವಾಸ ಮಾಡಲು ಸಾಧ್ಯವಾಗದವರು ಹಾಲು, ಹಣ್ಣು ಮತ್ತು ಸಾಬೂದಾನಿಯನ್ನು ಸ್ವೀಕರಿಸಬಹುದು. ಇನ್ನು ಸಂಜೆ ಸೂರ್ಯ ಅಸ್ತಮಿಸಿದ ನಂತರ ಮಹಿಳೆಯರು ಮಗದೊಮ್ಮೆ ತಲೆಸ್ನಾನ ಮಾಡಿ ನಿಮ್ಮ ಪೂಜಾಗದಿಯಲ್ಲಿ ದೀಪ ಹಚ್ಚಿ ಬೆಳಗ್ಗೆ ಕಟ್ಟಿದ ಮುಡಿಪನ್ನು ಬಿಚ್ಚಿ ಆ ಮುಡಿಪಿನಲ್ಲಿದ್ದ ಅಕ್ಕಿಯಿಂದ ಪೊಂಗಲ್ ತಯಾರಿಸಿ ಆ ಪೊಂಗಲನ್ನು ಗಣಪತಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. ಹಾಗೆಯೇ ಮುಡಿಪಿನಲ್ಲಿದ್ದ ಅಡಿಕೆ, ಖರ್ಜೂರಗಳನ್ನು ತೆಗೆದು ಪ್ರಸಾದವಾಗಿ ಸ್ವೀಕರಿಸಿ ಮುಡಿಪಿನಲ್ಲಿ ಕಟ್ಟಿದ ಚಿಲ್ಲರೆ, ನಾಣ್ಯಗಳನ್ನು ತೆಗೆದು ನಿಮ್ಮ ಬೀರುವಿನಲ್ಲಿ ಇಟ್ಟುಕೊಳ್ಳಿ ಅಥವಾ ಗಣಪತಿ ದೇವಸ್ಥಾನದ ಹುಂಡಿಗೆ ಹಾಕಿ. ಈ ರೀತಿಯಾಗಿ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ದೀಪಾರಾಧನೆ ಮಾಡಿ ಮುಡಿಪಿನ ಅಕ್ಕಿಯಿಂದ ವಿನಾಯಕನಿಗೆ ನೈವೇದ್ಯ ತಯಾರಿಸಬೇಕು. ದಿನವಿಡೀ ಉಪವಾಸವಿದ್ದು ಮಹಿಳೆಯರು ಸಂಜೆ ಚಂದ್ರನನ್ನು ನೋಡಿ ನಿಮ್ಮ ಉಪವಾಸವನ್ನು ಬಿಡಿ. ಸಂಜೆ ಪೂಜೆಯಲ್ಲಿ ಅರ್ಪಿಸಿದ ಪ್ರಸಾದವನ್ನು ನಿಮ್ಮ ಕುಟುಂಬದವರೆಲ್ಲರೂ ಕಡ್ಡಾಯವಾಗಿ ಸ್ವೀಕರಿಸಬೇಕು. ಈ ರೀತಿಯಾಗಿ ಬಹಳ ಸುಲಭವಾಗಿ ಈ ವ್ರತವನ್ನು ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಏನನ್ನು ಕೋರಿಕೊಂಡರೂ ಅದು ಖಂಡಿತವಾಗಿ ನೆರವೇರುತ್ತದೆ. ಆದರೆ ಈ ವ್ರತ ಆಚರಿಸುವುದು ಕಷ್ಟ ಎಂದು ಭಾವಿಸುವವರು 1 ಹೊತ್ತು ಉಪವಾಸವಿದ್ದು ಸಂಕಟನಾಶನ ಗಣೇಶ ಸ್ತೋತ್ರವನ್ನು ಓದಿ. ನಿಮ್ಮ ಹತ್ತಿರವಿರುವ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿದರೂ ಸಾಕು. ಉಪವಾಸ ಮಾಡಲು ಸಾಧ್ಯವಾಗದವರು ಕನಿಷ್ಠ 4 ಬಾರಿ ಶ್ರೀ ಸಂಕಟನಾಶನ ಗಣೇಶ ಸ್ತೋತ್ರವನ್ನು ಪಠಿಸಿ. ನಿಜಕ್ಕೂ ಈ ವ್ರತ ಬಹಳ ಸುಲಭವಾಗಿದ್ದರೂ ಈ ವ್ರತದ ವಿಧಿಯಲ್ಲಿ ಕೆಲವು ಸಂಶಯಗಳು ಬರುವುದು ಸಹಜ. ವಿನಾಯಕ ಚತುರ್ಥಿಯ ದಿನದಂದು ಹೊರತುಪಡಿಸಿ ಈ ವಿನಾಯಕನ ಪೂಜೆಯಲ್ಲಿ ಎಂದಿಗೂ ತುಳಸಿ ಎಲೆಗಳನ್ನು ಬಳಸಬಾರದು. ಹಾಗೆಯೇ ಗಣಪತಿಯ ಪೂಜೆಯಲ್ಲಿ ನೈವೇದ್ಯವಾಗಿ ಕಡುಬು, ಬಾಳೆಹಣ್ಣು, ಪಾಯಸ್, ಎಳ್ಳು, 21 ಮೋದಕಗಳು ಹೀಗೆ ಯಾವುದೇ ನೈವೇದ್ಯವನ್ನಾದರೂ ಗಣಪತಿಗೆ ಸಮರ್ಪಿಸಬಹುದು. ಈ ದಿನ ಶುಕ್ರವಾರವೂ ಸೇರಿ ಬಂದಿದೆ. ಆದ್ದರಿಂದ ಗಣಪತಿಯ ಜೊತೆಗೆ ಲಕ್ಷ್ಮೀದೇವಿಯನ್ನು ಪೂಜಿಸಿ. ಹಾಗೆಯೇ ತುಳಸಿ ಕಟ್ಟೆಯ ಮುಂದೆ ತುಪ್ಪದ ದೀಪ ಹಚ್ಚಿ ತುಳಸಿಗೆ ಪ್ರದಕ್ಷಿಣೆಗಳನ್ನು ಮಾಡಿದರೆ ಹಣದ ಸಮಸ್ಯೆಗಳೆಲ್ಲವೂ ತಕ್ಷಣವೇ ದೂರವಾಗುತ್ತವೆ. ಮುಖ್ಯವಾಗಿ ಓದುವ ವಿದ್ಯಾರ್ಥಿಗಳು ಈ ದಿನದಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿಯ ಮುಂದೆ 12 ಬಾರಿ ಬಸ್ಕಿ ಹೊಡೆಯಿರಿ. ಗುಂಜೀಳು ವಿದ್ಯೆಯಲ್ಲಿ ಅಡೆತಡೆಗಳಿಲ್ಲದೆ ವಿದ್ಯೆ ಬುದ್ಧಿಗಳು ಪ್ರಾಪ್ತಿಯಾಗುತ್ತವೆ. ಮುಖ್ಯವಾಗಿ ವ್ಯಾಪಾರ ಮಾಡುವವರು ನಿಮ್ಮ ಹತ್ತಿರವಿರುವ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿಯ ಪಾದಗಳ ಹತ್ತಿರ ಗರಿಕೆಯನ್ನು ಇಟ್ಟು ನಮಸ್ಕಾರ ಮಾಡಿಕೊಳ್ಳಿ. ನಿಮ್ಮ ವ್ಯಾಪಾರದಲ್ಲಿ ನಷ್ಟವಿಲ್ಲದೆ ಲಾಭಗಳು ಉಂಟಾಗುತ್ತವೆ. ಹಾಗೆಯೇ ನಿಮ್ಮ ಜಾತಕದಲ್ಲಿ ಅದೃಷ್ಟವಿಲ್ಲದಿದ್ದರೆ ಈ ಶುಕ್ರವಾರ ತಪ್ಪದೇ ಗೋಮಾತೆಗೆ ಹಸಿ ಹುಲ್ಲನ್ನು ಆಹಾರವಾಗಿ ನೀಡಿ ನಮಸ್ಕಾರ ಮಾಡಿಕೊಳ್ಳಿ. ಜಾತಕ ದೋಷಗಳೆಲ್ಲವೂ ತಕ್ಷಣವೇ ದೂರವಾಗಿ ಅದೃಷ್ಟ ಮತ್ತು ಐಶ್ವರ್ಯ ಒದಗಿ ಬರುತ್ತದೆ. ನಿಮ್ಮ ವಂಶದಲ್ಲಿ ಪಿತೃದೋಷವಿದ್ದರೆ ನಿಮ್ಮ ಕುಟುಂಬದಲ್ಲಿ ಪದೇ ಪದೇ ಸಮಸ್ಯೆಗಳು ಎದುರಾಗುತ್ತಲೇ ಇರುತ್ತವೆ. ಆದ್ದರಿಂದ ಈ ಶುಕ್ರವಾರ ಪ್ರತಿಯೊಬ್ಬರೂ ಅಶ್ವತ್ಥ ಮರಕ್ಕೆ 3 ಪ್ರದಕ್ಷಿಣೆಗಳನ್ನು ಮಾಡಿ ಅಶ್ವತ್ಥ ಮರಕ್ಕೆ ನಮಸ್ಕಾರ ಮಾಡಿಕೊಳ್ಳಿ. ಇನ್ನು ಕೋರ್ಟ್ ಸಮಸ್ಯೆಗಳು ಮತ್ತು ಶತ್ರು ಬಾಧೆಗಳಿಂದ ತೊಂದರೆ ಅನುಭವಿಸುತ್ತಿರುವವರು ಈ ಸಂಕಷ್ಟಹರ ಚತುರ್ಥಿಯ ದಿನದಂದು ವಿನಾಯಕನ ದೇವಸ್ಥಾನಕ್ಕೆ ಹೋಗಿ ಗಣಪತಿಗೆ ದಾಸವಾಳದ ಹೂವುಗಳನ್ನು ಸಮರ್ಪಿಸಿ. ಈ ವ್ರತವನ್ನು ಮಾಡಲು ಸಾಧ್ಯವಾಗದವರು ಒಬ್ಬರು ಉತ್ತಮ ಬ್ರಾಹ್ಮಣರನ್ನು ಕರೆಸಿ ಅವರಿಂದ ಮಾಡಿಸುವುದು ಸರ್ವವಿಧದಲ್ಲೂ ಶ್ರೇಯಸ್ಕರ. ಇನ್ನು ಶನಿ ದೋಷಗಳಿಂದ ತೊಂದರೆ ಅನುಭವಿಸುವವರು ಈ ದಿನದಂದು ಬ್ರಾಹ್ಮಣರಿಗೆ ಕಪ್ಪು ಎಳ್ಳನ್ನು ದಾನ ಮಾಡಿ. ಹಾಗೆಯೇ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳಿರುವವರು ಎಕ್ಕದ ಹೂವುಗಳಿಂದ ಗಣಪತಿಯನ್ನು ಪೂಜಿಸಿದರೆ ನಿಮ್ಮ ಕುಟುಂಬದಲ್ಲಿರುವ ಸಮಸ್ಯೆಗಳೆಲ್ಲವೂ ದೂರವಾಗಿ ಸುಖ ಸಂತೋಷಗಳು ಹೆಚ್ಚುತ್ತವೆ. ಹಾಗೆಯೇ ಪತಿ ಪತ್ನಿಯರ ನಡುವೆ ಪದೇ ಪದೇ ಜಗಳಗಳು ಉಂಟಾಗುತ್ತಿದ್ದರೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿಗೆ ಬಾಳೆಹಣ್ಣುಗಳನ್ನು ಸಮರ್ಪಿಸಿ. ಪತಿ ಪತ್ನಿಯರ ನಡುವೆ ಸಾಮರಸ್ಯ ಹೆಚ್ಚುತ್ತದೆ. ಮುಖ್ಯವಾಗಿ ಈ ಸಂಕಷ್ಟಹರ ಚತುರ್ಥಿಯ ದಿನದಂದು ನಿಮ್ಮ ಮನೆಯ ಮುಖದ್ವಾರದ ಹೊರಭಾಗದಲ್ಲಿ ಕುಂಕುಮದಿಂದ ಸ್ವಸ್ತಿ ಗುರುತನ್ನು ಹಾಕಿಕೊಳ್ಳಿ. ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಪೂರ್ತಿ ದೂರವಾಗಿ ನಿಮ್ಮ ಮನೆಗೆ ಪಾಸಿಟಿವ್ ಎನರ್ಜಿ ಪ್ರವೇಶಿಸುತ್ತದೆ. ಇನ್ನು ಉದ್ಯೋಗಕ್ಕಾಗಿ ಕಾಯುತ್ತಿರುವವರು ಈ ಸಂಕಷ್ಟಹರ ಚತುರ್ಥಿಯ ದಿನದಂದು ಓದುವ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಮತ್ತು ಪೆನ್ನುಗಳನ್ನು ದಾನವಾಗಿ ನೀಡಿ. ನೀವು ಬಯಸಿದ ಉದ್ಯೋಗ ಶೀಘ್ರವಾಗಿ ಲಭಿಸುತ್ತದೆ. ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಸಂಕಷ್ಟಹರ ಚತುರ್ಥಿಯಂದು ರಾತ್ರಿಯ ಸಮಯದಲ್ಲಿ ಚಂದ್ರನಿಗೆ ಹಸಿ ಹಾಲಿನಿಂದ ಅರ್ಘ್ಯವನ್ನು ಸಮರ್ಪಿಸಿ. ಅನಾರೋಗ್ಯ ಸಮಸ್ಯೆಗಳೆಲ್ಲವೂ ದೂರವಾಗಿ ನಿಮ್ಮ ಆಯಸ್ಸು ಹೆಚ್ಚುತ್ತದೆ. ಈ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸಿದರೆ ಸಿಗುವ ಲಾಭಗಳೇನು ಎಂದು ತಿಳಿದುಕೊಳ್ಳೋಣ. ಸಂತಾನವಿಲ್ಲದವರಿಗೆ ಸಂತಾನ ಪ್ರಾಪ್ತಿ,
ರಾಜ್ಯ ಪ್ರಾಪ್ತಿ, ಕುಜದೋಷ ನಿವಾರಣೆ, ಅಕಾಲ ಮೃತ್ಯು ಹರಣ, ಜ್ಞಾನ ಪ್ರಾಪ್ತಿ, ಆಯುರಾರೋಗ್ಯ ಅಷ್ಟೈಶ್ವರ್ಯಗಳು, ಋಣ ವಿಮುಕ್ತಿ, ವಿವಾಹವಾಗದವರಿಗೆ ವಿವಾಹ ಯೋಗ, ಕೆಲಸಗಳಲ್ಲಿ ಅಡೆತಡೆಗಳಿಲ್ಲದೆ ವಿಜಯ ಪ್ರಾಪ್ತಿ, ಜಾತಕ ದೋಷ ನಿವಾರಣೆ ಇಂತಹ ಸಮಸ್ಯೆಗಳೆಲ್ಲವೂ ತಕ್ಷಣವೇ ದೂರವಾಗುತ್ತವೆ. ಅನೇಕ ಲಾಭಗಳಿರುವ ಈ ವ್ರತವನ್ನು ಪ್ರತಿ ತಿಂಗಳು ಮಾಡುತ್ತಿದ್ದರೆ ನಿಮ್ಮ ಕುಟುಂಬದಲ್ಲಿ ಕಷ್ಟಗಳಿಲ್ಲದೆ ಸುಖ ಸಂತೋಷಗಳು ಹೆಚ್ಚುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.